Welcome to iMode Learning YouTube channel. Land Surveyor Paper 2 ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ಸಿನ ಬಗ್ಗೆ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋನಲ್ಲಿ 55 ಮಿನಿಟ್ಸ್ ಲ್ಯಾಂಡ್ ಸರ್ವೇಯರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 1 ರಿಲೇಟೆಡ್ ಟು ಟಾಪಿಕ್ HCF ಅಂಡ್ LCM ಈ ಟಾಪಿಕ್ಕಿನ ಕಂಪ್ಲೀಟ್ ಕ್ಲಾಸನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ನೀವು ಈ ಒಂದು ಕೋರ್ಸಿನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆಸ್ ಎ ಡೆಮೋ ಕ್ಲಾಸ್ ಆಗಿ ಈ ಒಂದು ವಿಡಿಯೋವನ್ನು ನೀವು ರೆಫರ್ ಮಾಡ್ಬೋದಾಗುತ್ತೆ. ಸಪೋಸ್ ನಿಮಗೆ ಕ್ಲಾಸ್ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ನಂಬರ್ಸಿಗೆ ನೀವು ವಾಟ್ಸಪ್ ಆರ್ ಕಾಲನ್ನು ಮಾಡಿ ಫರ್ದರ್ ಡೀಟೇಲ್ಸನ್ನು ಪಡೆದುಕೊಂಡು ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ 45 ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ಅವೈಲೇಬಲ್ ಇರುವಂಥದ್ದು ಆಸ್ ಪರ್ ಸಿಲೆಬಸ್ ಅಂಡ್ 5 ಬುಕ್ಸ್, ಮ್ಯಾಥಮೆಟಿಕ್ಸ್ 3 ಬುಕ್ಸ್, ಫಿಸಿಕ್ಸ್ 1 ಬುಕ್ ಅಂಡ್ ಜಿಯೋಗ್ರಫಿ 1 ಬುಕ್, ಟೋಟಲ್ 5 ಬುಕ್ಸ್ ಪ್ಲಸ್ 45 ಕ್ಲಾಸಸ್ ಸಿಗುವಂಥದ್ದು. Welcome to iMode Learning's Land Surveyor Paper 2 course. In this class, we are going to discuss about HCF and LCM. You can expect 2 to 3 questions in this topic. In the Land Surveyor exam 2016, 2 questions were asked from this topic. Before going to learn about HCF and LCM, we will understanding the meaning and definitions of factors, factorization, common multiples, prime factorization, prime numbers and etc. Factors and factorization, ಅಪವರ್ತನ ಮತ್ತು ಅಪವರ್ತಿಸುವಿಕೆ. You can take an example. What are the factors of 8? 8 can be divided. 8 1ರಿಂದ 2ರಿಂದ 4ರಿಂದ 8ರಿಂದ ಭಾಗ ಆಗುತ್ತೆ. ಅದೇ ಥರ you can take one more example. 6 can be divided into 1, 2, 3, 6. One more example you can take. 15 can be divided into 1, 3, 5, 15. ಸೊ ಇಫ್ ಯು ಅಬ್ಸರ್ವ್ ದೀಸ್ ಥಿಂಗ್ಸ್, ಇನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಕೊಟ್ಟಿರ್ತಕ್ಕಂಥ ನಂಬರ್ನ ಈ ನಂಬರ್ಗಳಿಂದ ಅಂದರೆ 1, 2, 4, 8ರಿಂದ ಡಿವೈಡ್ ಮಾಡಿದಾಗ ಇದು ಕಂಪ್ಲೀಟ್ ಡಿವೈಡ್ ಆಗುತ್ತೆ ವಿತೌಟ್ ಎನಿ ರಿಮೈಂಡರ್. ಸೊ ಫ್ಯಾಕ್ಟರ್ ಮೀನ್ಸ್ ಎ ನಂಬರ್ ಇನ್ ವಿಚ್ ಡಿವೈಡ್ಸ್ ದ ಗಿವನ್ ನಂಬರ್ ವಿತೌಟ್ ಎನಿ ರಿಮೈಂಡರ್. ದಟ್ ಈಸ್ ದ ರಿಮೈಂಡರ್ ಶುಡ್ ಬಿ 0. ಅದನ್ನು ಯಾವ ಥರ ಡೆಫಿನೇಷನ್ ನಾವು ಹೇಳ್ಬೋದು ಈಗ? The set of number which is exactly divides the given number without any remainder. That is, remainder should be 0. One more example you can take. The 8ರ ಅಪವರ್ತನಗಳು 1, 2, 4, 8 ಈ ನಂಬರ್ಗಳಿಂದ ಅಂದರೆ 1, 2, 4, 8ರಿಂದ 8ನ್ನು ಭಾಗಿಸಿದರೆ we can get it 0. Remainder should be 0. So similarly the factors of 12. The factors of 12 means so 1, 2, 3, 4, 6, 12. Similarly, so factors of 20 is 1, 2, 4, 5, 10, 20. This is called about the factors. Factors ಅಂದ್ರೇನು? ಕೊಟ್ಟಿರ್ತಕ್ಕಂಥ ನಂಬರ್ನ ಒಂದು ನಂಬರಿಂದ ಡಿವೈಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. ರಿಮೈಂಡರ್ ಶುಡ್ ಬಿ 0 ಆಗಬೇಕು. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯಾಕ್ಟರೈಸೇಷನ್? ಈಗ ನೀವು ಫ್ಯಾಕ್ಟರ್ಸ್ ಎಲ್ಲ ಕಂಡಿಡ್ದಾಯ್ತು, ಆ ಫ್ಯಾಕ್ಟರ್ಸ್ನ ಪ್ರಾಡಕ್ಟ್ ಫಾರ್ಮಲ್ಲಿ ಬರೀಬೇಕು. ಅಂದರೆ the factorization is nothing but the product of 2 or more factors. For example, 8 can be written as 1 into 2 into 4. Then 20 can be written as 2 into 5 into 2 or 5 into 4. So the factorization means the product of 2 or more factors. For example, so you can take one more example. 20 can be written as 1 into 2. So this is about factors and factorization. Next we can discuss multiples. In that we can discuss common multiples.
ಕಾಮನ್ ಮಲ್ಟಿಪಲ್ಸ್ ಈಗ ತಾನೇ ಕಂಡಿಡ್ಕೊಂಡ್ವಿ ನಾವು ಅಪವರ್ತನ ಮತ್ತು ಅಪವರ್ತಿಸುವಿಕೆ. ಮಲ್ಟಿಪಲ್ಸ್ ಮೀನ್ಸ್ ಅಪವರ್ತ್ಯ. ಎರಡರ ಅಪವರ್ತ್ಯಗಳೇನು, ಮೂರರ ಅಪವರ್ತ್ಯಗಳೇನು, ಮಲ್ಟಿಪಲ್ಸ್ ಆಫ್ 2, ಮಲ್ಟಿಪಲ್ಸ್ ಆಫ್ 3 ಎಕ್ಸೆಟ್ರಾ. ಮಲ್ಟಿಪಲ್ಸ್ ಅನ್ನೋದು ಇನ್ಫೈನೈಟ್ ನಂಬರ್ ಆಫ್ ಸೀಕ್ವೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎರಡರ ಅಪವರ್ತ್ಯ ಬೇಕು ನನಗೆ ಅಂತ ಅಂದರೆ ಎರಡರ ಮಗ್ಗಿ ಹೇಳ್ಬೇಕಷ್ಟೆ. 2, 4, 6, 8, 10 goes on. ಸೊ 6th ಬೇಕು ಅಂತ ಅಂದರೆ ನನಗೆ 6, 12, 18, 24 goes on. So common multiples means a common multiple of 2 or more numbers is a number which is completely divisible, that means without leaving remainder by each of them. One more example you can see here, the common multiples of 3, 5, 10 as follows. So for example multiples of 3, ಮೂರರ ಅಪವರ್ತ್ಯ ನೋಡಿದಾಗ ನಾನು 3, 3, 6, 9, 12, 15, 18, 21, 24, 27, 30, 33, 36, 39. It goes on like this. I already said to you, ನಿಮ್ಗಾಗಲೇ ಹೇಳಿದೆ ನಾನು, ಮಲ್ಟಿಪಲ್ ಅನ್ನೋದು ಇನ್ಫೈನೈಟ್ ನಂಬರ್ ಆಫ್ ಸೀಕ್ವೆನ್ಸ್ ಆಗಿರುತ್ತೆ. ಸೊ ಅಗೇನ್ ದ ಮಲ್ಟಿಪಲ್ಸ್ ಆಫ್ 5 ನೋಡಿದಾಗ ಮಲ್ಟಿಪಲ್ಸ್ ಆಫ್ 5 ಈಸ್ 5, 10, 15, 20, 25, 30, 35, 40, 45. It goes on like this. The multiples of 10, 10ರ ಅಪವರ್ತ್ಯ ನೋಡಿದಾಗ 10, 20, 30, 40, 60, 40, ಸೊ 50, 60, 70. It goes on like this. ಸೊ ಇದರಲ್ಲಿ ನನಗೆ ಕಾಮನ್ ಆಗಿ ಯಾವ ಸಿಗುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಕಾಮನ್ ಮಲ್ಟಿಪಲ್ಸ್. ಸೊ here you get it, you get it 30, here also 30, here also 30. ಸೊ ದಟ್ 30 ಇಸ್ ದ ಕಾಮನ್ ಮಲ್ಟಿಪಲ್. ಸೊ ನನ್ನ ಮುಂದಕ್ಕೆ ಇಲ್ಲೆಲ್ಲ ಒಂದು ಕಡೆ 40 ಸಿಗ್ಬೋದು, ಇಲ್ಲೂ 45 ಸಿಗ್ಬೋದು, ಇಲ್ಲೂ 45 ಸಿಗ್ಬೋದು, ಇಲ್ಲಿ 50 ಸಿಗ್ಬೋದು, ಕಾಮನ್ ಸಿಗ್ಬೋದು. ಸೊ ಫಸ್ಟ್ ಎಲ್ಲ ಕಾಮನ್ಸ್ನು ನಾವು ಬರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸೊ ದೇರ್ ಫೋರ್ ಕಾಮನ್ ಮಲ್ಟಿಪಲ್ಸ್ ಆಫ್ 3, 5, 10 ಈಸ್ 30. ಮುಂದೆ ಹೋಗ್ತಾ 60 ಸಿಗುತ್ತೆ, 90 ಸಿಗುತ್ತೆ, 120 ಸಿಗ್ತಾ ಹೋಗುತ್ತೆ. ಗೋಸ್ ಆನ್ ಲೈಕ್ ದಿಸ್. ದಿಸ್ ಇಸ್ ಅಬೌಟ್ ದ ಕಾಮನ್ ಮಲ್ಟಿಪಲ್. ಸೊ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ SCF and LCM, you must know the meaning of ಅಪವರ್ತನ, ಅಪವರ್ತಿಸುವಿಕೆ, ಅಪವರ್ತ್ಯ. ಸೊ ಅಲ್ಲಿಗೆ ಫ್ಯಾಕ್ಟರ್, ಫ್ಯಾಕ್ಟರೈಸೇಷನ್, ಕಾಮನ್ ಮಲ್ಟಿಪಲ್ಸ್, ಹೌ ಟು ಕ್ಯಾಲ್ಕುಲೇಟ್. ಸೊ ಇವಾಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ನಿಮ್ಗೆ ಕಾಮನ್ ಮಲ್ಟಿಪಲ್ಸ್ಗಳು ಸಿಗುತ್ತೆ, ಅದರಲ್ಲಿ ಲೀಸ್ಟ್ ಆಗಿರೋದೇ ಲೀಸ್ಟ್ ಕಾಮನ್ ಮಲ್ಟಿಪಲ್, ವಿ ಕಾಲ್ ಇಟ್ ಆಸ್ LCM. ಸೊ ಅಲ್ಲಿಗೆ ನಾನೇನಂತ ಕನ್ಕ್ಲೂಡ್ ಮಾಡ್ಕೋಬೋದು, ಈಗ ಕಾಮನ್ ಮಲ್ಟಿಪಲ್ ದ 3, 5, 10 ಈಸ್ ಆಸ್ ಫಾಲೋಸ್. ಅದರಲ್ಲಿ LCM ಯಾವ್ದು ನನಗೆ 30. ಸೊ ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ಲೀಸ್ಟ್ ಕಾಮನ್ multiple. You can observe the definition. I need to find the LCM of 2 and 4. 2 and 4. So multiples of 2 you can write here. 2, 4, 6 goes on. So 4 you can take. So 4, 8, 12 goes on. ಆಗಲೇ ಹೇಳ್ದಂಗೆ ನಾನು 2ರ ಅಪವರ್ತ್ಯ, 4ರ ಅಪವರ್ತ್ಯ ಬರದೆ. ಅದ್ರಲ್ಲಿ ಕಾಮನ್ ಮಲ್ಟಿಪಲ್ಸ್ಗಳು ಯಾವ್ಯಾವ ಸಿಗ್ತಾಯಿತ್ತು ನಿನಗೆ? ಸೊ 4 ಸಿಗ್ತಾಯಿದೆ. ದಿಸ್ ವಿಲ್ ಬಿ ದ ಲೀಸ್ಟ್ ಕಾಮನ್ ಮಲ್ಟಿಪಲ್. ನಿನಗೆ ಮುಂದಕ್ಕೆ ಇಲ್ಲಿ 8 ಸಿಗುತ್ತೆ, ಇಲ್ಲೂ 8 ಸಿಗುತ್ತೆ, ಇಲ್ಲೂ 8 ಸಿಗುತ್ತೆ, ಮುಂದಕ್ಕೆ ಇಲ್ಲೆಲ್ಲೋ 12 ಸಿಗುತ್ತೆ, ಇಲ್ಲೂ ನಿಂಗೆ ಎಲ್ಲೋ 12 ಸಿಗುತ್ತೆ. ಅಲ್ಲಿಗೆ ನನಗೆ 4, 8, 12 ಸಿಗುತ್ತೆ. ಅದರಲ್ಲಿ ಲೀಸ್ಟ್ ಆಗಿರೋದು ಯಾವುದು? 4. ದಟ್ ವಿ ಕಾಲ್ ಇಟ್ ಆಸ್ LCM. In the future we can discuss the sum of the problem regarding LCM, right? The least common multiple. If you see the definition like this, the LCM of 2 or more given numbers in the least number to be exactly divisible by each of them. For example, one more example you can take, the multiples of 4. I already said to you, multiples of 4 means 4ರ ಅಪವರ್ತ್ಯ. 4ರಿಂದ ಅಪವರ್ತ್ಯ ಅಂದ್ರೆ 4ರ ಮಗ್ಗಿ ಹೇಳ್ಬೇಕು ನೀನು. 4, 8, 12, 16, 20 goes on like this. Similarly, the multiples of 12. Multiples of 12 is 12, 24, 36, 48, 60 like this. So common multiples of 4 and
12 ಆರ್ ನಿನಗೇನು ಸಿಗ್ತಾ ಹೋಗುತ್ತೆ 12 24 36 ಗೋಸ್ ಆನ್ ಆಗುತ್ತೆ. ಅದರಲ್ಲಿ ನಿನಗೆ ಲೀಸ್ಟ್ ಆಗಿರೋದು ಯಾವುದು, ಅದರಲ್ಲಿ ಲೀಸ್ಟ್ ಯಾವುದು ನಿನಗೆ 12 ವಿಲ್ ಬಿ ದ ಲೀಸ್ಟ್. ಸೊ ಎಲ್ ಸಿ ಎಮ್ ಆಫ್ 4 and 12 ಈಸ್ 12 ಓನ್ಲಿ. ಐ ಅಂಡರ್ಸ್ಟುಡ್, ಗೊತ್ತಾಗ್ತಾ ಇದೆಯಾ? ಸೊ ಅಲ್ಲಿಗೆ ಕಾಮನ್, ನಿನ್ಗೆ ಕಾಮನ್ ಮಲ್ಟಿಪಲ್ ಗೊತ್ತಾಗುತ್ತೆ, ಅದರಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದು ಅಂತ ಹೇಳ್ಬೇಕಪ್ಪ. ಈ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋಕ್ಕೆ ನಿನಗೆ 2-3 ಮೆಥಡ್ಗಳೈತೆ. ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಬೋದು, ಅದ್ರ ಜೊತೆಗೆ ನೀನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೋದು, ಮತ್ತೊಂದು ಡಿವಿಷನ್ ಮೆಥಡ್ ಮಾಡ್ಬೋದು. ನಿನಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಮಾಡ್ತಾ ಹೋಗಪ್ಪ. ಎಲ್ಲವೂ ಒಂದೇ, ಎಲ್ಲದು ದ ಯುನಿಕ್ ವ್ಯಾಲ್ಯೂ ಯು ವಿಲ್ ಬಿ ಗೆಟಿಂಗ್. ನೀನು ಯಾವುದೇ ಮೆಥಡ್ ಮಾಡಿದ್ರೂ ನಿನಗೆ ಯುನಿಕ್ ವ್ಯಾಲ್ಯೂ ಸಿಗುತ್ತೆ. ಅದರಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರು ಮಾಡ್ಬೋದು, ಡಿವಿಷನ್ ಮೆಥಡ್ ಆರು ಮಾಡ್ಬೋದು. ಆಸ್ ಅವರ್ ಅಡ್ವೈಸ್ ಯು ಕ್ಯಾನ್ ಗೋ ವಿತ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ವಾಟ್ ಇಸ್ ದ ಮೀನಿಂಗ್ ಆಫ್ prime number? Methods to calculate the LCM is, there are two methods. One is the prime factorization method. So one more division method. ಅದ್ರಲ್ಲಿ ಮೊದಲನೇದು the prime factorization method ನೋಡೋಣ. Prime factorization. Before going to this, prime factorization, if you observe these numbers, ಈ ನಂಬರ್ಗಳನ್ನ ಅಬ್ಸರ್ವ್ ಮಾಡು ನೀನು. 2 3 5 7 13 17 goes on. Suppose ಅಪವರ್ತನಗಳು ಯಾವ್ಯಾವು? 2 ಅಪವರ್ತನ, the factors of 1 and 2. The factors of 3 is 1, 3. The factors of 5 is 1, 5. The factors of 7 is 1, 7. The factors of 13 is 1, 13. The factors of 17 is 1, 17. ಸೊ ಅಲ್ಲಿಗೆ ಈ ನಂಬರ್ಸ್ಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ ದ ಫ್ಯಾಕ್ಟರ್ಸ್ ಏನಾಗೈತೆ, ದ ಫ್ಯಾಕ್ಟರ್ಸ್ ಆರ್ 1 and itself. ಇಲ್ಲಿ ಫ್ಯಾಕ್ಟರ್ಸ್ 1 ಮತ್ತೆ ಅದೇ ನಂಬರು, ಇಲ್ಲಿ ಫ್ಯಾಕ್ಟರ್ಸ್ ಆಫ್ 1 ಮತ್ತೆ ಅದೇ ನಂಬರ್ ಆಗಿರುತ್ತೆ. ಇಲ್ಲಿ ಫ್ಯಾಕ್ಟರ್ಸ್ ಆಫ್ 5 ಸಿ ನೋಡಿದಾಗ 1 ಮತ್ತೆ 5 ಆಗೈತೆ. ದ ನೇಮ್ ಈಸ್ ಇಟ್ ಸೆಲ್ಫ್ ಸೇ ದಟ್ prime number. Pre means 1 ಮತ್ತೆ ನನ್ನನ್ನ. So a number in which divides 1 and itself, we call it as a prime number. ಸೊ ಅಲ್ಲಿಗೆ ಪ್ರೈಮ್ ನಂಬರ್ ಅಂದರೆ ನನಗೇನಾಗಿರಬೇಕು, 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಆಗಿರಬೇಕು. ಅವೆಲ್ಲವೂ ಕೂಡ ನ್ಯಾಚುರಲ್ ನಂಬರೇ ಆಗಿರಬೇಕು. 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಆಗಿರಬೇಕು. ಆ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಅಂದರೆ ಏನರ್ಥ, ಯಾವ್ಯಾವಾಗಿರಬೇಕು, 1 ಮತ್ತು ಅದೇ ನಂಬರ್ ಆಗಿರಬೇಕು. ಅಂಥ ನಂಬರ್ಗಳನ್ನ ನಾವೇನಂತ ಕರಿತೀವಿ, ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಕೊಟ್ಟಿರ್ತಕ್ಕಂಥದ್ದನ್ನ ಏನಂತ ಬರೀಬೇಕು, ಪ್ರಾಡಕ್ಟ್ ಫಾರ್ಮಲ್ಲಿ, ಅಂದರೆ ಫ್ಯಾಕ್ಟರ್ಸ್ನ ಪ್ರಾಡಕ್ಟ್ ಫಾರ್ಮಲ್ಲಿ ಬರೀಬೇಕು. ನೀನು ಆ ಪ್ರಾಡಕ್ಟ್ ಫಾರ್ಮಲ್ಲಿ ಬರೆಯಂಥ ನಂಬರ್ಗಳೆಲ್ಲ ಏನಾಗಿರಬೇಕು, ಪ್ರೈಮ್ ನಂಬರೇ ಆಗಿರಬೇಕು. ಮೈ ಅಡ್ವೈಸ್ ಈಸ್ that you can start the prime factorization method, you can start with 2. Before going to calculate the prime factorization method, you can see the methods how to solve the prime factorization method to find the LCM. The following steps are to be obtained LCM through prime factorization method. So one is resolve the given numbers into their prime factors. Find the product of all factors with highest power. This is very important. Highest power iradna neenu nodbeku, that occur in the given numbers. One more is the product of all the prime factors with highest power is the required the LCM. ಅದು ಎಕ್ಸಾಂಪಲ್ ನಿನಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಏನೇನು ಸ್ಟೆಪ್ಸ್ ಹೇಳಿದೆ ಎಲ್ಲವನ್ನು ಎಕ್ಸಾಂಪಲಿ ಅಬ್ಸರ್ವ್ ಮಾಡೋಣ. ಎಕ್ಸಾಂಪಲ್ ಹೌ ಕ್ಯಾನ್ ವಿ ಡೂ ಇಟ್? ನೀನು LCM ಮೆಥಡ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಮಾಡು, ಅಥವಾ ನಿನ್ಗೆ ಯಾವ ಥರ ಅನುಕೂಲ, ಅಥವಾ ಡಿವಿಷನ್ ಮೆಥಡ್ ಆದರೂ ಮಾಡು. ಎರಡರಲ್ಲೂ ಮಾಡಿದ್ರೂ ಒಂದೇ ಥರ ಆನ್ಸರ್ ಬರುತ್ತೆ. ಮೈ ಅಡ್ವೈಸ್ ಈಸ್ ಯು ಕ್ಯಾನ್ ಗೋ ಥ್ರೂ ದ division method or any method you can go it. Example, find the LCM of 8, 12, 15. So individually you can calculate the prime factor, andre factors of 8. ನೀನು ಏನು ತಗೊಳ್ತೀಯೋ ಫ್ಯಾಕ್ಟರ್ಸು that should be prime numbers. ಅಂದರೆ ಈ ಥರ ಬರೀಬೋದು ನಾವು. ಸೊ ಫ್ಯಾಕ್ಟರ್ಸ್ ಆಫ್ 8 can be written as 2 4s are, so 2 2s are
So 8 can be written as 2 into 2 into 2, which is equal to 2 cube. Similarly, one more you can take 12. 12 can be written as 2 6. Please observe here. I am going to start with prime number, the smallest prime number 2. I start with ಯಾವುದೇ ಮೆಥಡ್ ಮಾಡಿದ್ರು, ಯಾವುದೇ LCM ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ಮಾಡಬೇಕು. ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಮೊದಲನೇ ಟರ್ಮು 2 ಇಂದನೇ ಕಮೆನ್ಸ್ ಮಾಡಬೇಕು. 2 ಇಂದ ಭಾಗ ಆಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ದ ನೆಕ್ಸ್ಟ್ ಒನ್ 3. 3 ಇಂದ ಭಾಗ ಆಗಲಿಲ್ಲ ಅಂದರೆ 5 ಯು ಕ್ಯಾನ್ ಟೇಕ್. ಸೊ 2 3s are 6, again 3 1s are. So ಅಲ್ಲಿಗೆ 12 can be written as 2 into 3, which can be written as 2 square into 3. So again, so one more 15 you can take. So ಇಲ್ಲಿ 2 ಇಂದ ಭಾಗ ಆಗಲ್ಲ. I am going to take 3 ಇಂದ ಡಿವೈಡ್ ಮಾಡಿದ್ರೆ 3 5s are. So 3 1s are. So ಅಲ್ಲಿಗೆ 5 1s are. So 15 can be written as, so 3 into 5. So ಈಗೇನಾಯಿತು, ಅಲ್ಲಿಗೆ 2 cube ಆಯಿತು. Factors can be written as 2 cube. So 12 can be written as 12 into 2 into 2 into 3. So 2 square into 3. So again factors of 3 can be written as 3 into 3 into 5. ಸೊ ಹೈಯೆಸ್ಟ್ ಪವರ್ ಎಷ್ಟೈತೆ ಇಲ್ಲಿ, ಹೈಯೆಸ್ಟ್ ಪವರ್ ಇಂದ ಅಕ್ಕರಿಂದ ದಿಸ್ ಥಿಂಗ್ಸ್ ಮೂರಿದ್ರಲ್ಲೂ ಎರಡರದ್ದು ಹೈಯೆಸ್ಟ್ ಪವರ್ ಎಷ್ಟೈತೆ, 2 ಕ್ಯೂಬ್ ಐತೆ. ಸೊ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಟೇಕ್ 2 ಕ್ಯೂಬ್ ಇಂಟು ದ ಹೈಯೆಸ್ಟ್ ಫ್ಯಾಕ್ಟರ್ ಆಫ್ 3 ಎಷ್ಟೈತೆ ಇಲ್ಲಿ, 3 to the power of 1. ಹೈಯೆಸ್ಟ್ ದ 5 ನಂಬರ್ ಈಸ್, ಎಷ್ಟು ನಂಬರ್ ರಿಪೀಟ್ ಆಗಿರುತ್ತೋ ಅದ್ರದ್ದು ಎಲ್ಲಾದ್ರದ್ದು ಹೈಯೆಸ್ಟ್ ಪವರ್ನ ನೋಡಬೇಕು ನೀನು. ಅಲ್ಲಿಗೆ 8 into 3 into 5 ಇಟ್ ಗೋಸ್ ಟು ಎ 120. ಸೊ ಅಲ್ಲಿಗೆ LCM ಆಫ್ 8 into 12 into 15 ಈಸ್ 120. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಇಂಡಿವಿಜುವಲ್ ಆಗಿ ತಗೋಬೇಕಣಪ್ಪ. ಇಂಡಿವಿಜುವಲ್ ಆಗಿ ತಗೋಬೇಕು ಅಂತಂದರೆ 8ನ್ನ ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, 12ನ ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, 15ನ ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಮಾಡಿ ಹೈಯೆಸ್ಟ್ ಪವರ್ ಯಾವುದಿರುತ್ತೋ ಅಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡು, ಹೈಯೆಸ್ಟ್ ಪವರ್ ಇಲ್ಲಿ 2 ಕ್ಯೂಬ್ ಐತೆ, 2 ಸ್ಕ್ವೇರ್ ಐತೆ, 2 ಇಲ್ವೇ ಇಲ್ಲ. ಸೊ ಹೈಯೆಸ್ಟ್ ಪವರ್ ಎಷ್ಟೈತೆ ಇಲ್ಲಿ, 2 ಕ್ಯೂಬ್ ಐತೆ. ಸೊ 3 ನೋಡು, 3 ಇಲ್ಲಿ 3 ಒಂದೇ ಒಂದು ಇಲ್ಲೊಂದು 3 ಐತೆ, ಇಲ್ಲೊಂದು 3. ಹೈಯೆಸ್ಟ್ ಪವರ್ ಇಸ್ 3 to power of 1. 5 highest power is 5. So I am clear. So this is the finding of LCM by prime factorization method. The same problem we can discuss with division method. Which one you comfortable, you can go ahead, nothing issues. Answer should be unique. ನಾನು ಮಾಡಿದ್ರು ಅಷ್ಟೇ ಆನ್ಸರ್ ಬರಬೇಕು, ನೀವು ಮಾಡಿದ್ರು ಅಷ್ಟೇ ಆನ್ಸರ್ ಬರಬೇಕು. ಯಾವುದೇ ಮೆಥಡಲ್ಲಿ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. So observe this one. Yeah, right. Next we can discuss the division. Before going to calculate the division method, we can see the procedure of this one. The following steps to obtain the LCM through division method. So here write down the given numbers in a line, separating by them columns. Here I am going to write what are the things. 8 there in the last problem we are observing 8 12 15 ಇದು ಮೂರನ್ನ ಲಾಸ್ಟಲ್ಲಿ ಏನು ಮಾಡಿದ್ವಿ ನಾವು, ಲಾಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಪ್ರೇಟಾಗಿ ಮಾಡಿದ್ವಿ, ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಈಗ ಇಂಡಿವಿಜುವಲ್ ಆಗಿ ಏನಂತ ಹೇಳಿದರೆ, ರೈಟ್ ಡೌನ್ ದ ಗಿವನ್ ನಂಬರ್ಸ್ ಇನ್ ಎ ಲೈನ್ ಸಪ್ರೇಟಿಂಗ್ ಬೈ ದೆಮ್ ಕಾಮಾಸ್. ಐ ಆಮ್ ಗೋಯಿಂಗ್ ಟು ರೈಟ್ 8 12 15. ನೆಕ್ಸ್ಟ್ ಒನ್ ಈಸ್ divide them by a prime numbers which is exactly divides at least any two of them given number. ಅಂದ್ರೆ ನೀನು ಪ್ರೈಮ್ ನಂಬರ್ ತಗೊಂಡು ಅದನ್ನು ಡಿವೈಡ್ ಮಾಡಬೇಕು. ನೀನು ತಗೋತಾ ಇದೆಯಾ ಅಂದರೆ ಅಟ್ಲೀಸ್ಟ್ 2 ನಂಬರ್ಸು ಅದರಿಂದ ಭಾಗ ಆಗಬೇಕು. ಸೊ ನೆಕ್ಸ್ಟ್ ರೈಟ್ ಡೌನ್ ದ quotients and undivided numbers in a line below the first. ಮೊದಲನೇ ರೋಗಿಂತ ನೆಕ್ಸ್ಟ್ ರೋಲಿ ಬರಿತಾ ಹೋಗು. So repeat the process until you will be getting a line of numbers which are prime to another. For example, so I already write 8 12 15. So divide by 2 in the start mode. 2 4s are 2 6s are 15 ಭಾಗ ಆಗಲ್ಲ. You can as usual same thing ಮಾಡಬೇಕು. ಅದೇ ತರ 2 2s are 2 3s are 2
ಭಾಗ ಆಗಲ್ಲ, ಯು ಕ್ಯಾನ್ ರೈಟ್ ಸೇಮ್ ಥಿಂಗ್ ದ 15. ನೆಕ್ಸ್ಟ್ ಸೊ 3 ತಗೋ, 2 ಅದೇ ಥರ ಬರ್ಕೋ, 3 1s 3 5s. ಸೊ ಯು ಕ್ಯಾನ್ ಡಿವೈಡ್ ದೀಸ್ ಥಿಂಗ್ಸ್ 2 ಇಂಟು 2 ಇಂಟು 2. ಸೊ ಅಲ್ಲಿಗೆ ಇದೆಲ್ಲವನ್ನು ತಗೋಬೇಕು ನೀವು, 2 these things and these things you can take 2 into 2 into 2 into 2 into 5. So one more you can take 3. So 2 cube into 3 into 5 which is equal to 120. ಸೊ ಅಲ್ಲಿ ಇಂಡಿವಿಜುವಲ್ ಆಗಿ ಮಾಡ್ತೀಯಾ, ಇಲ್ಲಿ ಅಟ್ ಎ ಟೈಮಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀಯಾ. ಅಟ್ ಎ ಟೈಮಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಅದು ಡಿವಿಷನ್ ಮೆಥಡು, ಇಂಡಿವಿಜುವಲ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿದ್ರೆ ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆಗುತ್ತೆ. ಸೊ ಅಲ್ಲಿಗೆ 2 8 12 15 ಕ್ಯಾನ್ ಬಿ ಡಿವೈಡೆಡ್. ದ ಫ್ಯಾಕ್ಟರ್ಸ್ ಈಸ್ LCM ಈಸ್ 120 ಆಗಿರುತ್ತೆ. The product of all the divisors and the numbers in the last line, that will be a required LCM. For example, so 15 24 32 45. so ಇಲ್ಲಿ ಏನು ಮಾಡ್ತೀಯಾ ನೋಡಿ, ಇಲ್ಲಿ here I am going to write 15 24 32 45. I start with 2. 15 ಭಾಗ ಆಗಲ್ಲ, ಅದೇ ಥರ ಉಳಿಸ್ಕೊಂಡೆ ನಾನು. 15 ಭಾಗ ಆಗಲ್ಲ, ಸೊ ಅದೇ ಥರ ಉಳಿಸ್ಕೊಂಡೆ. ಸೊ 24 ಅಂದರೆ 12 24 16 32 45 ಭಾಗ ಆಗಲ್ಲ, ಸೇಮ್ ಥಿಂಗ್ ಐ ಹ್ಯಾವ್ ರಿಟರ್ನ್ ಇಟ್ ಟು ದ ನೆಕ್ಸ್ಟ್ ರೋ. ಸೊ ಸಿಮಿಲರ್ಲಿ 2 15 ಹಂಗೆ ಇಳಿಸ್ಕೊಂಡೆ. ಸೊ 2 6 12, ಸೊ 2 8 16 45 ಅದೇ ಥರ ಬರ್ಕೊಂಡೆ. 15 2 3s 2 4s 45 ಅದೇ ಥರ ಬರುತ್ತೆ. 2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು 3 ಇಂದ ಡಿವೈಡ್ ಮಾಡಿದೆ. ಸೊ 3 5s 3 1s 4 ಅದೇ ಥರ ಆಗುತ್ತೆ 15. ಸೊ 5 1s 4 ಅದೇ ಥರ ಉಳಿತು. ಇನ್ನೆಲ್ಲವೂ ದಿಸ್ ಬಿಕಮ್ಸ್ ದ ಡಿಫ್ರೆಂಟ್ ನಂಬರ್ಸ್ ಬಂತು, ಡಿಫ್ರೆಂಟ್ ಕಾಮನ್ ಫ್ಯಾಕ್ಟರ್. ಯು ನಾಟ್ ಗೆಟಿಂಗ್ ಕಾಮನ್ ಫ್ಯಾಕ್ಟರ್ಸ್ ಫ್ರಮ್ ದೀಸ್ ಟು ನಂಬರ್, ಯು ಕ್ಯಾನ್ ವೈಂಡ್ ಅಪ್ ಹಿಯರ್. ಸೊ the thing is, the LCM of 15 24 32 45 is calculated as 2 2 2 3 5 4 into 3 birthday. So totally we can get it 1440. So this is the common multiple, ಅಂದ್ರೆ least common multiples of 15 24 32 and 45. ಇಲ್ಲಿವರೆಗೂ ಏನು ಅಬ್ಸರ್ವ್ ಮಾಡಿದ್ವಿ ನಾವು, ಕಾಮನ್ ಮಲ್ಟಿಪಲ್ಸು, ಅದರ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ನ ನೋಡಿದ್ವಿ. ಈಗ ಕಾಮನ್ ಫ್ಯಾಕ್ಟರ್ಸ್, ಅಲ್ಲಿಗೆ ಫ್ಯಾಕ್ಟರ್ಸು ಫೈನೈಟ್ ಸೆಟ್ ಆಗಿರುತ್ತೆ. ಆ ಫೈನೈಟ್ ಸೆಟ್ಟಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವ್ದು ಸಿಗುತ್ತೆ ಅನ್ನೋದನ್ನ ನೀನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಒಂದು ನಂಬರ್ ರಿಪೀಟ್ ಆಗೈತೆ ಅಂದರೆ ಅದನ್ನೆಲ್ಲವೂ ತಗೋತಾ ಇದೆ. ಇಲ್ಲಿ ಎಲ್ಲ ಟರ್ಮ್ಗಳಲ್ಲಿ ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಷ್ಟು ನಂಬರ್ಸಲ್ಲಿ ಅದು ಏನಾಗಿರ್ಬೇಕು, ರಿಪೀಟ್ ಆಗಿರಬೇಕು, ಅಂದರೆ ಫ್ಯಾಕ್ಟರ್ಸ್ ರಿಪೀಟ್ ಆಗಿರಬೇಕು. ಸೊ ನೆಕ್ಸ್ಟ್ ವೆರಿ ಫಸ್ಟ್ ವಿ ಹ್ಯಾವ್ ಲರ್ನ್ ಫ್ಯಾಕ್ಟರ್ಸ್. ಅಪವರ್ತನ ಅಂದರೆ ಫಸ್ಟೇ ನಾವು ನೋಡಿದ್ದೀವಿ. ಅಪವರ್ತನ ಅಂದರೆ ಎ ನಂಬರ್ ಇನ್ ವಿಚ್ ಡಿವೈಡ್ಸ್ ದಿ ಗಿವನ್ ನಂಬರ್ ವಿತೌಟ್ ಎನಿ ರಿಮೈಂಡರ್ಸ್. ಕಾಮನ್ ಫ್ಯಾಕ್ಟರ್ಸ್ ಮೀನ್ಸ್ ವಾಟ್? Common factor of 2 or more numbers is that particular number which divides each of them exactly. ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳು ಎಲ್ಲದಕ್ಕೂ ನೀನೇನು ಬರೀತೀಯ, ಅಪವರ್ತನಗಳನ್ನ ಬರೀತೀಯ, ಫ್ಯಾಕ್ಟರ್ಸ್ಗಳನ್ನ ಬರೀತೀಯ. ಅದರಲ್ಲಿ ಕಾಮನ್ ಆಗಿ ಯಾವ್ದು ಸಿಗುತ್ತೋ ದಟ್ ವಿಲ್ ಬಿ ಡಿವೈಡ್ಸ್ ದಿ ಗಿವನ್ ನಂಬರ್ ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್, we can obtain the common factors of 12 48 54 63 as follows. ಅಂದ್ರ ಅರ್ಥ 12ರ ಅಪವರ್ತನಗಳು, 48ರ ಅಪವರ್ತನಗಳು, 54ರ ಅಪವರ್ತನಗಳು, 63ರ ಅಪವರ್ತನಗಳನ್ನು ಎಲ್ಲವನ್ನೂ ಬರೆದು ಅದರಲ್ಲಿ ನಿನಗೆ ಯಾವುದು ಕಾಮನ್ ಆಗಿ ಸಿಗುತ್ತೋ ದಟ್ ಡಿವೈಡ್ಸ್ ದ ಗಿವನ್ ನಂಬರ್ಸ್. ಅಂದರೆ 12 48 54 63ನ್ನ ಭಾಗಿಸಬೇಕು. ಸೊ ಫ್ಯಾಕ್ಟರ್ಸ್ ಆಫ್ 12, 12ರ ಅಪವರ್ತನಗಳು ಯಾವ್ಯಾವು? 12ನ್ನ ಯಾವ್ಯಾವ ನಂಬರಿಂದ ಭಾಗಿಸ್ಬೋದು ಅಂದರೆ 12 6 4 3 2 1 ಇದಿಷ್ಟು ನಂಬರ್ಗಳಿಂದ ಭಾಗಿಸಿದ್ರು ನಮ್ಗೇನು ಸಿಗುತ್ತೆ? ಇದಿಷ್ಟು ನಂಬರಿಂದ ಭಾಗಿಸಿದ್ರೆ ಸೊ ರಿಮೈಂಡರ್ ಶುಡ್ ಬಿ 0 ಬರುತ್ತೆ. ನೆಕ್ಸ್ಟ್ ವಿಲ್ ಬಿ ದಟ್ ದ ಫ್ಯಾಕ್ಟರ್ಸ್ ಆಫ್ 48. ದ ಫ್ಯಾಕ್ಟರ್ಸ್ ಆಫ್ 48 ಈಸ್ 48 24 16 12 8 6 4 3 2 1. ಸಿಮಿಲರ್ಲಿ 54ರ ಅಪವರ್ತನಗಳು ಯಾವ್ಯಾವಪ್ಪ? 54ನ್ನ ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ? 54 ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ ಅಂದರೆ 54 27 18 9 6
3 2 1 and last you can take 2 minutes or 1 minute time to find out the factors of 63. You can work out. So ಒಂದು ಕ್ವಶನ್ಸ್ ಎಕ್ಸಾಮ್ಗೆ ಇದ್ದೇ ಇರುತ್ತೆ ಕಣಪ್ಪ. ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 to 3 questions or 1 to 2 questions. So factors of 63. So ಅಲ್ಲಿಗೆ 63, 21, 9, 7, 3, 1. ಇದಿಷ್ಟು ನಿನ್ಗೆ ಲಾಸ್ಟ್ ವೆರಿ ಬಿಗಿನಿಂಗ್ ಯು ಹ್ಯಾವ್ ಲರ್ನ್ ದ ಫ್ಯಾಕ್ಟರ್ಸ್ನೆಲ್ಲ ಫೈಂಡ್ ಔಟ್ ಮಾಡಿದ್ವಿ. ಈ ಫ್ಯಾಕ್ಟರ್ಸ್ಗಳಲ್ಲಿ ಇದು ಫೈನೈಟ್ ಸೆಟ್ ಆಗಿರುತ್ತೆ. ಇಷ್ಟು ನಂಬರ್ ಅಂದರೆ ಇದಿಷ್ಟು ನಂಬರಿಂದ ಅಷ್ಟೇ ಡಿವೈಡ್ ಆಗುತ್ತೆ ಅದು. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ ಐತೆ? ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಎಲ್ಲ ಟರ್ಮ್ಸಲ್ಲೂ ಸಿಕ್ಕಬೇಕು. ಅದು 3 ಅನ್ನೋದು ಎಲ್ಲ ಟರ್ಮಲ್ಲೂ ಸಿಕ್ಕಬೇಕು. ಇಯರ್ 9 ಇದು ಇಲ್ಲಿದೆ, ಇಲ್ಲೂ 9 ಇದೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎ 9. ಸೊ ಇಯರ್ 7 is here, so 7 I'm not going to take. So 2 ಇಲ್ಲಿದೆ, ಇಲ್ಲಿಲ್ಲ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎ 2. ಸೊ ಕಾಮನ್ ಟರ್ಮ್ ಆಗಿ ಎಲ್ಲ ಟರ್ಮಲ್ಲೂ ಕಾಮನ್ ಎಲಿಮೆಂಟ್ ಸಿಕ್ಕಬೇಕು. ದಟ್ ಎಲಿಮೆಂಟ್ ವಿ ಕಾಲ್ ಇಟ್ ಆಸ್ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್. ಸೊ ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿ ಕಾಲ್ ಇಟ್ ಆಸ್ ದ SCF. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿ ಕಾಲ್ ಇಟ್ ಆಸ್ SCF ಅಂತ ಕರಿತೀವಿ, ಅಥವಾ ಒನ್ ಮೋರ್ ನೇಮ್ ಇಂದ ಕರಿತೀವಿ GCD, ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಸೊ ಅಲ್ಲಿಗೆ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ ಸಿಕ್ತು ನಿಮಗೆ? 12, 48, 54 and 63 ಸಿಕ್ತು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ GCD, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಅಲ್ಲಿಗೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಕಾಮನ್ ಫ್ಯಾಕ್ಟರ್ಸ್ ಯಾವುದಾದ್ರು ಗೊತ್ತಾಯಿತು. ಅದರಲ್ಲಿ ಹೈಯೆಸ್ಟ್ ಟರ್ಮ್ ಯಾವುದು ಕಾಮನ್ ಆಗಿ ಸಿಗುತ್ತೋ ದಟ್ ವಿ ಕಾಲ್ ಇಟ್ ಆಸ್ SCF. ಸೊ ಅಲ್ಲಿಗೆ SCF ಅಂದರೆ ಏನಂತ ಡಿಫೈನ್ ಮಾಡ್ಬೋದು ನಾವು? SCF ಆಫ್ 2 or more numbers is the greatest number which divides each of them exactly. For example, so ನಿನಗೆ ಫ್ಯಾಕ್ಟರ್ಸ್ ಎಲ್ಲ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತು. ಯು ಕ್ಯಾನ್ ಟೇಕ್ 2 minutes time to do it. What are the factors of 12 is? ಬರೀರಿ ಯಾವ್ಯಾವ 12 ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ. 1 is, what are the factors of 12 is 12, 6, 4, 3, 2, 1, right? Next, what are the factors of 18? But factors of 18 is 18, 9, 6, 3, 2, 1. ಅಲ್ಲಿಗೆ ಆಬ್ವಿಯಸ್ಲಿ ನಿಮ್ಗೆ ಯಾವ್ಯಾವ ಸಿಗ್ತೈತೆ? ಇಲ್ಲಿ 3 ಸಿಗ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಸಿಗ್ತೈತೆ, ಇದು ಸಿಗ್ತೈತೆ, ಇದು ಸಿಗ್ತೈತೆ. What are the SCF of 12 and 18? Highest common factor is 6 only. Highest common factor is 6 only. ಅಲ್ಲಿ ನೀನು 3 ಸಿಕ್ತು, 2 ಸಿಕ್ತು ತಗೊಳಂಗಿಲ್ಲ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫಸ್ಟ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಯಾವ ಕಾಮನ್ ಫ್ಯಾಕ್ಟರ್ಸ್ಗಳು ಅಂತ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಹೈಯೆಸ್ಟ್ ಇರೋದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. Here also we can calculate SCF or GCD by 2 methods. Which are those? One is prime factorization method as well as division method. ಇವೆರಡರಲ್ಲಿ ನಿನಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದಕ್ಕೆ ಹೋಗಪ್ಪ. ವಿ ಆರ್ ನಾಟ್ ಗೋಯಿಂಗ್ ಟು ಸೇ ಇದನ್ನೇ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕು ಅಥವಾ ಡಿವಿಷನ್ ಮೆಥಡೇ ಮಾಡಬೇಕು. ವಿ ಆರ್ ನಾಟ್ ಗೋಯಿಂಗ್ ಟು ಸೇ, ಆಸ್ ಯುವರ್ ವಿಶ್ ಯು ಕ್ಯಾನ್ ಗೋ ಹೆಡ್ ವಿತ್. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟ್ SCF. ನಾವು LCM ಕ್ಯಾಲ್ಕುಲೇಟ್ ಮಾಡುವಾಗ 2 ಮೆಥಡ್ ನೋಡಿದ್ವಿ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ಸಿಮಿಲರ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ SCF ಬೈ ದ ಫಾಲೋಯಿಂಗ್ ಮೆಥಡ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆಸ್ ವೆಲ್ ಆಸ್ ಡಿವಿಷನ್ ಮೆಥಡ್. ಫಸ್ಟ್ ವಿ ಕ್ಯಾನ್ ಡಿಸ್ಕಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. The following are the steps for calculating SCF through prime factorization method. So resolve the given numbers into their prime factors. ನಿಮಗೆ ಫ್ಯಾಕ್ಟರ್ಸ್ ಗೊತ್ತು, ಕಾಮನ್ ಫ್ಯಾಕ್ಟರ್ಸ್ ಗೊತ್ತು, ಈವನ್ ಪ್ರೈಮ್ ಫ್ಯಾಕ್ಟರ್ಸ್ ಕೂಡ ಗೊತ್ತು. ಕೊಟ್ಟಿರ್ತಕ್ಕಂಥ ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೀಬೇಕು. ಬರೀತೀಯಾ?
ನೆಕ್ಸ್ಟು ಫೈಂಡ್ ದ ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ಫ್ಯಾಕ್ಟರ್ಸ್. ಅದನ್ನ ಪ್ರಾಡಕ್ಟ್ ಫಾರ್ಮಲ್ಲಿ ಬರೀತೀಯ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯಿತು. ಪ್ರೈಮ್ ಫ್ಯಾಕ್ಟರೈಸೇಷನ್ ಆದಮೇಲೆ ಏನು ಮಾಡಬೇಕು, ವಿತ್ ಲೀಸ್ಟ್ ಪವರ್ನ ಕನ್ಸಿಡರ್ ಮಾಡಬೇಕು. ಅಲ್ಲಿ ನಿನಗೆ 2 ಸ್ಕ್ವೇರ್ ಐತೆ, 2 ಕ್ಯೂಬ್ ಐತೆ ಅಂದರೆ ನೋಡ್ಬೇಕಲ್ಲಿ ನೀನು ಕೊಟ್ಟಿರ್ತಕ್ಕಂಥ ನಂಬರ್ ಎಲ್ಲ ನಂಬರಲ್ಲೂ ಆ ನಂಬರ್ ರಿಪೀಟ್ ಆಗಿರಬೇಕು, ವಿತ್ ಲೀಸ್ಟ್ ಪವರ್ ಆಗಿರಬೇಕು. ಅಕ್ಕರಿಂದ ಗಿವನ್ ನಂಬರ್ಸ್, the product of all the prime factors with the least powers is required HCF ಆಗಿರುತ್ತೆ. required HCF ಆಗಿರುತ್ತೆ. We can see the example. So find the HCF of 24 and 36, 30 and 42. ಸೊ ಫಸ್ಟ್ ಏನು ಮಾಡ್ಬೇಕು ನಾವು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಬರೀಬೇಕು. ಅದಕ್ಕೂ ಮುಂಚೆ ಏನು ಮಾಡ್ಬೇಕು ನಾವು, ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಮಾಡಿ. ಫ್ಯಾಕ್ಟರ್ಸ್ ಆಫ್ 24 ಏನಾಗುತ್ತೆ, ಫ್ಯಾಕ್ಟರ್ಸ್ ಆಫ್ 24 ಕ್ಯಾನ್ ಬಿ ರಿಟನ್ ಆಸ್, ಫ್ಯಾಕ್ಟರ್ಸ್ ಆಫ್ 24 ಕ್ಯಾನ್ ಬಿ ರಿಟನ್ ಆಸ್ 2, 2, 2, 3. ಆ 2 ಕ್ಯೂಬ್ ಇತ್ತು, ಆ 2 ಕ್ಯೂಬ್ ಕ್ಯಾನ್ ಬಿ ರಿಟನ್ ಆಸ್ 21, 2 to the power of 1, 2 ಸ್ಕ್ವಯರ್ ಇಂಟು 3 to the power of 1 ಅನ್ನು ಬರ್ಕೊಂಡೆ ಅಷ್ಟೇ. I'm not going to write anything. 24 can be written as 2 into 2 into 2 into 3. 2 can be written as 2 to the power of 1, 2 square, 3, 1 ಅಂತ ಬರುತ್ತೆ. Next 30 can be written as 2 into 3 into 5. That means prime factorization method ನಾನು LCM ಫೈಂಡ್ ಔಟ್ ಮಾಡುವಾಗಲೇ ಕೊಟ್ಟಲ್ಲ, ಅದೇ ಥರ ಮಾಡಿದ್ರು ನಡೆಯುತ್ತೆ. ಸೊ 2 into 3 into 5 ಅಂತ ಬರುತ್ತೆ. So again 42 can be written as 2 into 3 into 7. So 2 into 3 into 7 ಆಯಿತು. So again, so here ಕಾಮನ್ ಪ್ರಾಡಕ್ಟ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ತಗೊಂಡೆ. 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇದನ್ನು ತಗೊಂಡೆ. 3 into 6 ಆಯಿತು. ಇಯರ್ 7 ಆಲ್ ದ ಟರ್ಮ್ಸಲ್ಲಿ ಇಲ್ಲ, 7 ಆಲ್ ದ ಟರ್ಮ್ಸಲ್ಲಿ ಇಲ್ಲ, ಬಟ್ LCM ಅಲ್ಲಿ ತಗೋತೀಯ, ಇಲ್ಲಿ ತಗೊಳಂಗಿಲ್ಲ. ನಮಗೆ ಕ್ಲಿಯರ್? ಸೊ ಕಾಮನ್ ಆಗಿರಬೇಕು, ಲೀಸ್ಟ್ ಆಗಿರಬೇಕು, ಎಲ್ಲದರಲ್ಲೂ ರಿಪೀಟ್ ಆಗಿರಬೇಕು. ಸೊ ಯು ಕ್ಯಾನ್ ಸಿ ಅಬ್ಸರ್ವ್ ದ HCF ಆಫ್ 24, 30, 42 ಈಸ್ 6 ಓನ್ಲಿ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಸೊ ಈಗ ನಿನ್ಗೆ ಅರ್ಥ ಆಗುತ್ತೆ ಇಲ್ಲಿ. ಸೊ 24 ಕ್ಯಾನ್ ಬಿ ರಿಟನ್ ಆಸ್ 2 12s, 2 6s, 2 3s, 3 1s. Again 30 can be written as 30 can be written as 2 15s, 3 5s, 5 1s. Again 42 can be written as 2 21s, 2 7s, 3 7s, 7 1s. ಸೊ ಇದಿಷ್ಟು ಕಂಪ್ಲೈಂಟ್ ಮಾಡಿ ಕಾಮನ್ ಫ್ಯಾಕ್ಟರ್, ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೈತೆ ಇಲ್ಲಿ, ಕಾಮನ್ ಅಂದರೆ ಮೂರರಲ್ಲೂ ಸಿಕ್ಕಬೇಕು. ನಿಮಗೆ ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಷ್ಟು ನಂಬರ್ಸಲ್ಲೂ ಕಾಮನ್ ಫ್ಯಾಕ್ಟರ್ ಸಿಕ್ಕಬೇಕು. ಅದರಲ್ಲಿ ಲೀಸ್ಟ್ ಪವರ್ ಯಾವುದನ್ನ ಅದನ್ನು ಕನ್ಸಿಡರ್ ಮಾಡ್ತೀಯಾ. ಸೊ HCF ಈಸ್ 2, 24, 30 and 42 is 6 only. So next one is division method. The following steps you can follow while doing the division method. The following are the steps for calculating HCF through division method. So ಮೊದಲನೇ ಸ್ಟೆಪ್ ಏನು ಹೇಳುತ್ತೆ, ಡಿವೈಡ್ ದಿ ಲಾರ್ಜರ್ ನಂಬರ್ ಬೈ ಸ್ಮಾಲರ್ ನಂಬರ್. ಅಂದರೆ ನೀನು ಐಡೆಂಟಿಫೈ ಮಾಡಬೇಕು ವಿಚ್ ಒನ್ ಈಸ್ ಸ್ಮಾಲರ್ ಅಂಡ್ ವಿಚ್ ಒನ್ ಈಸ್ larger among the numbers. So next one, you can divide with the larger number by the smaller number. Divide the divisor by the remainder. Next ಏನಾಗುತ್ತೆ, the remainder ಇಂದ divisor ಅಂತ ನೀನು ಯಾವುದನ್ನು ತಗೊಂಡಿದೆಯೋ ಅದನ್ನು ಡಿವೈಡ್ ಮಾಡಬೇಕು. So this process you can continue till the remainder should be 0. The last divisor is the required HCF. ಇದು ಅರ್ಥ ಆಗಬೇಕು ಅಂದರೆ ನಿನಗೆ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಹಿಯರ್. ಸೊ ಎಕ್ಸಾಂಪಲ್ ನಿನಗೆ ಗೊತ್ತು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲೂ ಮಾಡ್ತೀಯಾ. 26 ಮತ್ತು 455ಕ್ಕೆ ಫ್ಯಾಕ್ಟರ್ಸ್ ಕಂಡುಹಿಡಿತೀಯಾ. ಅದರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟರ್ಸ್ನ ನೋಡ್ತೀಯಾ, ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ನ ನೋಡ್ತಾ ಹೋಗ್ತೀಯಾ. ಸೊ HCF is 13. ಯಾವ ಥರ ಹೇಳಿದೆ ಇಲ್ಲಿ ನೋಡು, ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವಲ್ಲಿ 26 ಮತ್ತು 455ರಲ್ಲಿ ಅಬ್ಸರ್ವ್ ಮಾಡಿ. 26 ಮತ್ತು 455ರಲ್ಲಿ ಸ್ಮಾಲ್ ನಂಬರ್ ಈಸ್ 26. ಆದ್ದರಿಂದ 455ನ್ನು ಭಾಗಿಸ್ತಾ ಹೋದರೆ ರಿಮೈಂಡರ್ ಏನು ಸಿಕ್ತು ನಿನಗೆ, 195 ರಿಮೈಂಡರ್ ಸಿಕ್ತು. ಆ 195 ಎಗೈನ್ 26ರಿಂದ ಭಾಗಿಸಿದ್ರೆ ನಿನಗೆ 13 ರಿಮೈಂಡರ್ ಸಿಗುತ್ತೆ. ಆ 13ರಿಂದ ಡಿವೈಸರ್ ಅಂತ ಯಾವುದನ್ನು ನೀನು ತಗೊಂಡಿದ್ಯಾ, 26 ಅಂತ ತಗೊಂಡಿದ್ಯಾ, ಮತ್ತೆ ಏನು ಮಾಡ್ತೀಯ ನೀನು, ರಿಮೈಂಡರ್ ಮತ್ತೆ ಡಿವೈಡ್ ಮಾಡ್ತೀಯಾ. ಸೊ ಅಲ್ಲಿಗೆ ಏನು ಬಂತು ನಿನಗೆ, ರಿಮೈಂಡರ್ ಶುಡ್ ಬಿ 0
0 ಬಂತು. ಯಾವಾಗ 0 ಬಂತು? 13ನ ತಗೊಂಡಾಗ ಡಿವೈಸರ್ ಆಗಿ ತಗೊಂಡಾಗ ನಿನಗೆ ಏನು ಬಂತು? 0 ಬರ್ತೈತೆ. ದಟ್ 13 ವಿಲ್ ಬಿ ದ ರಿಕ್ವೈರ್ಡ್ HCF ಆಗಿರುತ್ತೆ. If you need, you can take, otherwise you can follow the prime factorization method. So one more example you can take. Find the HCF of 1785, 1995 and 33381. You can consider these two things, the same procedure whatever you will learn here, the same procedure you can follow. You will be get one number that we call it as HCF of these two numbers. Again compare with that given number is 33 and 81. You can take home assign for this one. So that one will be that the HCF is 21. You can do the home assignment for this one. So next one is the methods to calculate LCM and SCF of fractions. So here the LCM and SCF can be obtained by the following formulae. Which are those? The LCM of fractions. ನಿನಗೆ ಇಲ್ಲಿ LCM ಬೇಕು ಅಂದರೆ ನ್ಯೂಮರೇಟರ್ಲಿ LCM of the numerator, SCF of the denominator. SCF of the denominator. Similarly, the SCF of fractions ಬೇಕು ಅಂದರೆ SCF of numerator, LCM of denominator. ಇಲ್ಲಿ ನಿನಗೆ LCM ಬೇಕು ಅಂತ ಅಂದರೆ LCM ನ್ಯೂಮರೇಟರ್ ಬರಬೇಕು, SCF ಡಿನಾಮಿನೇಟರ್ ಬರಬೇಕು. HCF ಬೇಕು ಅಂದರೆ HCF ನ್ಯೂಮರೇಟರ್ ಇರಬೇಕು, LCM ಡಿನಾಮಿನೇಟರ್ ಇರಬೇಕು. ಫಾರ್ examples, calculate the LCM of 72 by 250, 126 by 75, 162 by 165. So you can observe the given fractions. ಅದೇನಾದರೂ ಸಿಂಪ್ಲಿಫೈ ಫಾರ್ಮ್ ಕನ್ವರ್ಟ್ ಮಾಡ್ಬೋದು ಅಂದರೆ ಕನ್ವರ್ಟ್ ಮಾಡಿ, ಅದರ್ವೈಸ್ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಯು ಹ್ಯಾವ್ ಸೀನ್ ಆಲ್ರೆಡಿ. So 72 by 250, 126 divided by 75 and 162 divided by 165. You can make a simplify. ಇದು 2ರಿಂದ ಹೋಗುತ್ತೆ, 3ರಿಂದ another ನಂಬರಿಂದ ಹೋಗುತ್ತೆ. ಸೊ ಇಲ್ಲಿಂದ 2ರಿಂದ ಹೋಗುತ್ತೆ, I can cancel it, 36 by 125. Similarly, you can simplified form. So now therefore the LCM of 36 by 125, 42 by 25, 54 divided by 55. ಏನು ಫಾರ್ಮುಲಾ? LCM of the given fractions is, according to the formula ಏನು ಹೇಳುತ್ತೆ? LCM of the fractions equal to LCM of numerator, SCF of denominator. Please remember ಕೊಟ್ಟಿರತಕ್ಕಂಥ ಫ್ರಾಕ್ಷನ್ಸ್ ಅಲ್ಲಿ ಮೇಲ್ಗಡೆ ಬರೋಂಥವೆಲ್ಲವೂ ನ್ಯೂಮರೇಟರ್ ಆಗಿರುತ್ತೆ, ಕೆಳಗಡೆ ಬರೋಂಥವೆಲ್ಲವೂ ಏನಾಗಿರುತ್ತೆ? ಡಿನಾಮಿನೇಟರ್ ಆಗಿರುತ್ತೆ. ಅಲ್ಲಿಗೆ LCM ಆಫ್ ನ್ಯೂಮರೇಟರ್, ನಿನಗೆ LCM ಬೇಕು, ನ್ಯೂಮರೇಟರ್ಲಿ LCM ಅಂತ ಬರಬೇಕು, SCF ಅನ್ನೋದು ಡಿನಾಮಿನೇಟರ್ ಬರಬೇಕು, ಅಂಡ್ ವೈಸ್ ವರ್ಸಾ ವೆನ್ ಯು ಕಂಪೇರ್ ಟು ಕ್ಯಾಲ್ಕುಲೇಟಿಂಗ್ ದಿ HCF. ಸೊ LCM ಆಫ್ ದ ನ್ಯೂಮರೇಟರ್, LCM ಆಫ್ ದ ನ್ಯೂಮರೇಟರ್ ಅಂದ್ರೆ ಯಾವ್ಯಾವ ಬರುತ್ತೆ? LCM ಆಫ್ 36, 42, 54. ನಿನಗೆ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತೆ. ಯಾವುದು? SCF, LCM ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ LCM ಆಫ್ 36, 42, 54. ಯು ಕ್ಯಾನ್ ಗೋ ವಿತ್ ದ ಡಿವಿಷನ್ ಮೆಥಡ್ ಇಯರ್. ಸೊ SCF ಆಫ್ ಡಿನಾಮಿನೇಟರ್, SCF ಆಫ್ ಡಿನಾಮಿನೇಟರ್ ಅಂದರೆ SCF ಆಫ್ 125, 25, 55. ಸೊ LCM ಆಫ್ ದ ಫ್ರಾಕ್ಷನ್ಸ್ ಈಕ್ವಲ್ ಟು LCM ಆಫ್ 36, 42 and 54 divided by 125, 55 and 25. So if you done like this, 756 divided by 5. Next one example you can see, find the SCF of 36 divided by 51 and 3 9 by 17. 3 9 by 17 ಅನ್ನೋದು ಮಿಕ್ಸ್ಡ್ ಫ್ರಾಕ್ಷನ್ ಆಗುತ್ತೆ. ಈ ಫ್ರಾಕ್ಷನ್ಸ್ಗಳ ಬಗ್ಗೆ ಇನ್ನೊಂದ್ಸರಿ ಡಿಸ್ಕಷನ್ ಮಾಡೋಣ ಇನ್ ದ ಫ್ಯೂಚರ್. ಸೊ ಮಿಕ್ಸ್ಡ್ ಫ್ರಾಕ್ಷನ್ನ ನೀನು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಕ್ಯಾನ್ ಯು ಕ್ಯಾಲ್ಕುಲೇಟೆಡ್? ಫಾರ್ ಎಕ್ಸಾಂಪಲ್ ಹಿಯರ್ ದೇ ಆರ್ ಗಿವನ್ 3 9 divided by 17. It implies, ಇದನ್ನು it can be written as ಈ ಥರ ಬರೀಬೋದು, 9 divided by 17. ಏನು ಇಲ್ಲ ಅಂದರೆ 1 ಅಂತಿರುತ್ತೆ. ಸೊ ಈಗ ಹೇಳಿ, 17 ಮತ್ತು 1ಕ್ಕೆ LCM ಏನಾಗಿರುತ್ತೆ? 17 ಆಗಿರುತ್ತೆ. ಸೊ 17 51 ಪ್ಲಸ್ 9 ವಿಚ್ ಕ್ಯಾನ್ ಬಿ ರಿಟನ್ ಆಸ್ 60 divided by 70 ಆಗಿರುತ್ತೆ. ಸೊ ಅಲ್ಲಿಗೆ 3 9 by 17 ಕ್ಯಾನ್ ಬಿ ರಿಟನ್ ಆಸ್ 60 divided by 17. So 36 divided by 51 can be written as 12 divided by 17. 12 divided by 17 nothing but simplified form of the given
fractions. So and 3 9 by 17 can be written as 60 by 17. 60 by 17. So according to the formula ಏನು ಹೇಳುತ್ತೆ, HCF of the fractions equal to HCF of numerator divided by LCM of the denominator. LCM of the denominator. SCF ಯಾವ್ಯಾವ ಬರುತ್ತೆ? SCF of the numerator ಅಂದ್ರೆ ಯಾವ್ಯಾವ ಬರುತ್ತೆ? SCF of 12 and 60. You can take 2 minutes time without seeing this one. You can find out the SCF of the given thing. SCF of 12 and 60 is 12 only. LCM of 17 and 17 itself. 17 itself. These are the problems SCF and LCM upon the fraction. If they asking, you can do it. So SCF ಅಂತ ಅಂದ್ರೆ ನ್ಯೂಮರೇಟರ್ SCF ಬರಬೇಕು, LCM ಡಿನಾಮಿನೇಟರ್ ಬರಬೇಕು. LCM ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ LCM of the numerator divided by HCF of the denominator. So next one, we have a several techniques. Apart from, we have a technique number one, product of two numbers equal to HCF of the numbers into LCM of the numbers. ಅಲ್ಲಿಗೆ ನನಗೆ ಯಾವುದೇ ಎರಡು ನಂಬರ್ದು ನಾನು SCF ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಥವಾ LCM ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂದರೆ ಅವೆರಡು ನಂಬರ್ದು ಪ್ರಾಡಕ್ಟ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ SCF ಅಂಡ್ LCM. Product of LCF and LCM. So product of two numbers equal to HCF of numbers into LCM of numbers. For example, ಇಲ್ಲಿ LCM of two numbers ಯಾವುದೋ ಎರಡರದು LCM ಏನು ಕೊಟ್ಟಿದ್ದೀವಿ 2079 ಮತ್ತು SCF ಏನು ಕೊಟ್ಟಿದ್ದೀವಿ 27 ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಫಸ್ಟ್ ನಂಬರ್ 189 ಕೊಟ್ಟಿದ್ದೀವಿ. ದೆನ್ ಫೈಂಡ್ ದ ಸೆಕೆಂಡ್ ನಂಬರ್. ಅಲ್ಲಿಗೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಕ್ವಲ್ ಟು SCF ಇಂಟು LCM. ವಾಟ್ ಆರ್ ದ ಥಿಂಗ್ಸ್ ಏನೇನು ಕೊಟ್ಟಿದ್ದೀವಿ ಅಂತ ನೋಡಪ್ಪ. ನೀನು ಒಂದು ಪ್ರಾಬ್ಲಮಲ್ಲಿ ಏನೆಲ್ಲ ಸೊಲ್ಯೂಷನ್ ಐತೆ, ಏನೆಲ್ಲ ಗಿವನ್ ಥಿಂಗ್ ಅಂತ ಕೊಟ್ಟರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ವಿ ವಿಲ್ ಬಿ ಗೆಟಿಂಗ್. ಸೊ ಗಿವನ್ LCM is 2079, SCF is 27, next first number is 189, so second number is what? So according to the formula ಏನು ಹೇಳುತ್ತೆ, we have a formula, the product of two numbers equal to SCF and LCM. Here SCF they are given, LCM they are given, product of only one number ಕೊಟ್ಟಿದ್ದೀವಿ, second number ಕೊಟ್ಟಿದ್ದೀವಿ. The product of two numbers equal to SCF and LCM. ಅಲ್ಲಿಗೆ 189 into second number, so 2079 into 27 ಆಗುತ್ತೆ. ನಿನಗೆ ಬೇಕಾಗಿರೋದು ಸೆಕೆಂಡ್ ನಂಬರ್ ಅಲ್ಲೇ ಇರಿಸ್ಕೊ, ಡಿನಾಮಿನೇಟರ್ಗೆ 189 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 297. ಟೆಕ್ನಿಕ್ ನಂಬರ್ ಟೂ ಏನು ಹೇಳುತ್ತೆ, ಗ್ರೇಟೆಸ್ಟ್ ನಂಬರ್ ಯು ನೀಡ್ ಟು ಫೈಂಡ್ ಔಟ್ ವಿಚ್ ಡಿವೈಡ್ಸ್ ದಿ ನಂಬರ್ x, y, z, ಲಿವಿಂಗ್ ದ ರಿಮೈಂಡರ್ಸ್ a, b, c ರೆಸ್ಪೆಕ್ಟಿವ್ಲಿ ಈಸ್ ಗಿವನ್ ಬೈ. ಅವಾಗ ಏನಾಗಿರುತ್ತೆ, ನೀವು ಗ್ರೇಟೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಯಾವ ನಂಬರ್ನ ನೀವು ಡಿವೈಡ್ ಮಾಡಿದ್ರೆ, ಯಾವುದರಿಂದ XYZ ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ABC ಉಳಿಯುತ್ತೆ, ಆ ನಂಬರ್ ಯಾವುದು? ಫಾರ್ ಎಕ್ಸಾಂಪಲ್ ದ ಗ್ರೇಟೆಸ್ಟ್ ನಂಬರ್ ನೀವು ಫೈಂಡ್ ಔಟ್ ಮಾಡಬೇಕು. 29, 60, 103 ಇಂದ ಆ ನಂಬರ್ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನು ಸಿಗುತ್ತೆ, 5, 12, 7. ವಿಚ್ ಆರ್ ದೋಸ್ ನಂಬರ್? ಗ್ರೇಟೆಸ್ಟ್ ಅದೇ ಹೈಯೆಸ್ಟ್ ನಂಬರ್ನ 29, 60, 103 ಭಾಗಿಸಿದ್ರೆ ರಿಮೈಂಡರ್ ಏನೇನು ಸಿಗುತ್ತೆ ನಿಮಗೆ, 5, 12, 7 ಸಿಗುತ್ತೆ. ಯಾವುದು ಆ ನಂಬರು? ಅಕಾರ್ಡಿಂಗ್ ಟು ದ ಟೆಕ್ನಿಕ್ ಟು XYZ ಅಂದರೆ ಯಾವುದಿಲ್ಲಿ 29, 60, 103 ರೆಸ್ಪೆಕ್ಟಿವ್ಲಿ. ABC ಅಂದರೆ ಯಾವುದು 5, 12, 7 ರೆಸ್ಪೆಕ್ಟಿವ್ಲಿ. So x equal to 29, y equal to 60, z is equal to 103. Similarly, a equal to 5, b equal to 12, c equal to 7. ಈಗ ನಿನ್ನ ವರ್ಕ್ ಏನು, SCF of x minus a, y minus b, z minus c. According to the formula, HCF of 29 minus 5, x minus a, y minus b means 60 minus 12. So z minus c means 103 minus 7. So SCF of
24, 48, 96. You can go through with the formula, or as your wish you can find out the factors of these things, factors of 24, factors of 48, factors of 96. Note, factors of 24. Factors of 24 can be written as 2 into 2 into 2 into 3. We can be written as 2 cube into 3 1. Again, ಫ್ಯಾಕ್ಟರ್ಸ್ ಆಫ್ 48 ಅಂದರೆ ಅಪವರ್ತನಗಳು ಯಾವುದು 48ರ ಅಪವರ್ತನಗಳು ಯಾವ್ಯಾವು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ವಿಚ್ ಈಸ್ ಈಕ್ವಲ್ ಟು 2 ಕ್ಯೂಬ್ ಇಂಟು 2 ಇಂಟು 3. ನಾನು ಲೀಸ್ಟಾಗಿ ಬರ್ಕೋತಾ ಇದ್ದೀನಿ, ಲೀಸ್ಟ್ ಪವರಲ್ಲಿ ಬರ್ಕೋತಾ ಇದ್ದೀನಿ. 2 ಕ್ಯೂಬ್ ಇತ್ತು, ಇಲ್ಲಿ 2 ಟು ದ ಪವರ್ ಆಫ್ 4 ಇತ್ತು, 2 ಟು ದ ಪವರ್ ಆಫ್ 4 ಕ್ಯಾನ್ ಬಿ ರಿಟನ್ ಆಸ್ 2 ಕ್ಯೂಬ್. ಅದು ಒಂದು ನಂಬರಲ್ಲಿ ಯಾವ ಥರ ಅಪಿಯರ್ ಆಗೈತೋ ಎಲ್ಲ ಥರನೂ ಅದರಲ್ಲೇ ಅಪಿಯರ್ ಆಗಬೇಕು. ಸೊ ನೆಕ್ಸ್ಟ್ ಒನ್ ಈಸ್ factors of 96. 96 can be written as 2 into 2 into 2, again 2 into 2 into 3, so 2 cube into 2 square into 3. So you can take now the SCF of required is 24, 48 and 96 equal to 2 cube ಎಲ್ಲಾದ್ರಲ್ಲೂ ರಿಪೀಟ್ ಆಗೈತೆ, 2 ಕ್ಯೂಬ್ ಎಲ್ಲಾದ್ರಲ್ಲೂ ರಿಪೀಟ್ ಆಗೈತೆ, 3 ಎಲ್ಲಾದ್ರಲ್ಲೂ ರಿಪೀಟ್ ಆಗೈತೆ. ಸೊ 2 cube into 3, so 8 into 3 is equal to 24. Again you can see here, so again the 24 is the required number. ಆ 24ನ ಕೊಟ್ಟಿರ್ತಕ್ಕಂಥ ನಂಬರಿಂದ ಭಾಗ ಮಾಡಿದ್ರೆ ಸೊ ನಿಮ್ಗೇನು ರಿಮೈಂಡರ್ ಸಿಗುತ್ತೆ, the required number ರಿಮೈಂಡರ್. So 24 can be written as 12 2s are 12 6s are, so you can observe these are the technique number 2 ಆಗುತ್ತೆ. ಇಲ್ಲಿ ಗ್ರೇಟೆಸ್ಟ್ ನಂಬರ್ ಕಂಡುಹಿಡಿದೆ, ನೆಕ್ಸ್ಟ್ ಲೀಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡೋಣ. ಟೆಕ್ನಿಕ್ 3, ಹಿಯರ್ ವಿ ಆರ್ ಫೈಂಡಿಂಗ್ ದ ಲೀಸ್ಟ್ ನಂಬರ್. The least number which when divided by x, y, z and leaves the remainder a, b, c respectively. ಇಲ್ಲಿ ಲೀಸ್ಟ್ ನಂಬರ್ ಕೊಟ್ಟಿರ್ತೀವಿ, ಅಂದರೆ ನೀನು ಲೀಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಆ ನಂಬರ್ನ ಎಕ್ಸ್ ವೈ ಝೆಡ್ ಇಂದ ಭಾಗಿಸಿದ್ರೆ ನಿನಗೆ ರಿಮೈಂಡರ್ ಏನು ಸಿಗುತ್ತೆ, ಎ ಬಿ ಸಿ ಸಿಗುತ್ತೆ. ಯಾವುದು ಆ ನಂಬರು? ಫಾರ್ ಎಕ್ಸಾಂಪಲ್ ಅದಕ್ಕೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಎಲ್ ಸಿ ಎಮ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಮೈನಸ್ ಕೆ, ವೇರ್ ಕೆ ಈಸ್ x minus a, y minus b, z minus c. For example, find the least number which when divided by 24, 32, 36 leaves the remainder 19, 27 and 31 respectively. So 24 x equal to ಏನಾಗಿರುತ್ತೆ ಇಲ್ಲಿ 24, y equal to 32, z is equal to 36 and a equal to 19, b equal to 27 and c equal to 31 ಆಗಬೇಕು. 31. This one is 31. So according to the formula x minus a then is 24 minus 19 which is equal to 5, y minus b is equal to 32 minus 27, z minus c is equal to 36 minus 31 is 5. So all the cases k equal to 5 ಆಗಿರುತ್ತೆ. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನು ಹೇಳುತ್ತೆ, ರಿಕ್ವೈರ್ಡ್ ನಂಬರ್ ಆಫ್ ಎಲ್ ಸಿ ಎಮ್ ಆಫ್ 24, 32 and 36 minus 5 ಆಗಿರುತ್ತೆ. ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿಸ್ ಒನ್ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ 24, 32 and 36. So LCM of 24, 32, 36 you can go ahead with either division method or prime factorization method. So LCM is 288. So according to the formula, so 288 minus 5 which is equal to 283. For clarification you can take 24, 32, 36 by division method. So 2 12s are 22, 2 6s are 16s are 32, 2 18s are 36. You can go ahead like this. So this is the 283 ನ 24, 32, 36 ಇಂದ ಭಾಗಿಸಿದ್ರೆ ನಿನಗೆ 19, 27, 31 ಕೇಳುತ್ತೆ. ಸೊ ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗಳನ್ನ ಒಂದು ಸ್ವಲ್ಪ ನೋಡ್ಕೊಳ್ರಪ್ಪ. ವೆನ್ ಕಂಪೇರ್ ಟು ಎಸ್ ಸಿ ಎಫ್ ಆಫ್ 2, 4, 6 ಆ ಥರ ಕೇಳೋ ಬದಲು ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ
Next one, technique number 4, the least number which when divided by x, y, z leaves the same remainder k in each case is given by LCM of x comma y comma z plus k. This formula exists for only numbers. So for example, find the least number which when divides by 24, 30, 54 leaves the remainder 5 as a remainder in each case. So x equal to 24, y equal to 30, z is equal to 54 and k equal to 5. So ನನ್ನ ಅಜೆಂಡಾ ಏನಾಗಬೇಕು, LCM ಆಫ್ 24, 30, 54ನ ಕ್ಯಾಲ್ಕುಲೇಟ್ ಮಾಡಿ ಅಡಿಷನ್ ವಿತ್ ದ 5 ಆಗಬೇಕು. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನು ಹೇಳುತ್ತೆ, LCM ಆಫ್ 24, 30, 54 ಪ್ಲಸ್ 5. You can take a 2 minutes time or 1 minutes time. You can do it. Before going to this, you can calculate 24, 30 and 54. So you can see here. So now LCM of 24, 30, 54 is according to the division method we have get, so 1080. The required number is 1080 plus 5 is 185. 1085. 1085 ನ 24, 30, 54 ಇಂದ ಭಾಗಿಸಿದ್ರೆ ನಿಮಗೆ ರಿಮೈಂಡರ್ ಎಷ್ಟು ಸಿಗುತ್ತೆ, 5 ಸಿಗುತ್ತೆ. This is the least number. So method to solve the questions based on bells. So bells ಮೇಲೆ ಯಾವ ಥರ to solve such questions for the following steps are used. So find the LCM of given time interval ನ ಕೊಟ್ಟಿರ್ತಾರೆ, ಅದಕ್ಕೆ LCM ನ ಫೈಂಡ್ ಔಟ್ ಮಾಡು. ಸೊ obtained LCM is added to the initial time, ಅಲ್ಲಿ ಇನಿಷಿಯಲ್ ಟೈಮ್ನು ಕೊಟ್ಟಿರ್ತಾರೆ, ಅದಕ್ಕೆ ಆ್ಯಡ್ ಮಾಡಿದ್ರೆ be the required result you will be getting. For example 7 bell rings at an interval, ಒಂದ್ಸರಿ 2 ನಿಮಿಷಕ್ಕಾಗತ್ತೆ, 3 ನಿಮಿಷಕ್ಕಾಗತ್ತೆ, 4 ನಿಮಿಷಕ್ಕಾಗತ್ತೆ, 6 ನಿಮಿಷಕ್ಕಾಗತ್ತೆ, ಮತ್ತೆ 8 ನಿಮಿಷ, ಅದೇ ಥರ 9 ನಿಮಿಷಕ್ಕಾಗತ್ತೆ, ಜೊತೆಗೆ ಲಾಸ್ಟ್ಲಿ 12 ಮಿನಿಟ್ಸ್ಗಾಗುತ್ತೆ ರೆಸ್ಪೆಕ್ಟಿವ್ಲಿ. ದ ಸೈಮಲ್ಟೇನಿಯಸ್ಲಿ ಶಾರ್ಟ್ 5 ಗಂಟೆಗೆ ಸ್ಟಾರ್ಟ್ ಆದರೆ ಇನ್ ದ ಮಾರ್ನಿಂಗ್, ನೆಕ್ಸ್ಟ್ ಯಾವಾಗ ಕಮೆನ್ಸ್ ಆಗುತ್ತೆ, 1 ರೌಂಡ್ ಆಗುತ್ತೆ, ಯಾವಾಗ ಕಮೆನ್ಸ್ ಆಗುತ್ತೆ. ಫಸ್ಟ್ ಯು ಕ್ಯಾನ್ ಟೇಕ್ ದ LCM ಆಫ್ 2, 3, 4, 6, 8, 9, 12ಗೆ LCM ತಗೋ. ಸೊ ನೆಕ್ಸ್ಟ್ ಏನಾಗುತ್ತೆ, LCM ಆಫ್ 2, 3, 4, 6, 8, 9, 12ಗೆ LCM ಮಾಡಿದ್ರೆ ನಿನಗೆ ಎಷ್ಟು ರಿಕ್ವೈರ್ಡ್ ಬರುತ್ತೆ, ಸೊ 72 ಬರುತ್ತೆ. 72 ಮಿನಿಟ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 hour 12 minutes. ಮಾರ್ನಿಂಗ್ ಎಷ್ಟೊತ್ತು ಕಮೆನ್ಸ್ ಆಗಿದೆ ಅಲ್ಲಿ, 5 ಗಂಟೆಗೆ. ಆ 5 ಗಂಟೆಗೆ 1 hour 12 minutesನ ಆ್ಯಡ್ ಮಾಡಿದ್ರೆ 6 hours 12 minutesಗೆ 6 ಗಂಟೆ 12 ನಿಮಿಷಕ್ಕೆ ಮತ್ತೆ ನಿನಗೆ ನೆಕ್ಸ್ಟ್ ಬಿಲ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಈ ಥರ ಏನಾದ್ರು ಪ್ರಾಬ್ಲಮ್ ಕೇಳಿದ್ರೆ ಯು ಕ್ಯಾನ್ ಸಾಲ್ವ್ ಇಟ್. More other problems you can do it. Find the LCM of, these are the home assignment, you can do it. Just I am going to give here. So find LCM of 8, 18, 24, 72. You can see here. So 8 by division method I am going here. 8, 18, 24, 72. So 2 4s I can do it. These are the examination problems I am going to giving here. So 72 be the required LCM ಆಗಿರುತ್ತೆ. So similarly one more. So if 3 numbers are 2a, 5a, 7a, what will be their LCM? So before going to this, you can calculate 2, 5, 7. These are all odd number and even number. There is no common factors. You can multiply with them like this. So all the prime numbers, so that the LCM are, so 2, 5, 7 which is equal to 2 into 5 into 7 which is equal to 70. So and one more a is there. When you come to the part of algebraic term, highest power of a is a only. So therefore LCM of the given numbers is 70a. Next one is find the SCF of 132, 204, 280, 228. So you can use the division method. You can rectify the smallest two numbers 132 and 204. You can divide one by one like this. So 120
132 ಇಂದ 204 ಭಾಗಿಸ್ತಾ ಹೋಗ್ತೀನಿ. 72 ಅಗೇನ್ 72 ಇಂದ ಡಿವೈಸರ್ ಅಂತ ಏನು ತಗೊಂಡಿದ್ಯಾ ನೀನು 132ನ ಭಾಗಿಸ್ತಾ ಹೋಗ್ತೀನಿ. 60 ಅಗೇನ್ 60 ಇಂದ ಡಿವೈಸರ್ನ ತಗೋತಾ ಹೋಗ್ತೀನಿ. ಸೊ 12. ಸೊ ಅಗೇನ್ 12 ಇಂದ 16ನ ಭಾಗಿಸಿದ್ರೆ ನಿಮಗೆ 0 ಸಿಗುತ್ತೆ. HCF ಏನಾಗಿರುತ್ತೆ 12 ಆಗಿರುತ್ತೆ. ಸೊ ದಿಸ್ 12ಗೂ ಮತ್ತು 228ಗೂ you can compare and find the HCF of these things. So now HCF of 12 and 228 is 12, 228, 104. We'll be getting HCF of. So in this way we can calculate HCF and LCM. So one and last more. The next one is highest common factor, that means HCF of the numbers 18, 36, 48, 84, 108 is. This was asked in the Land Surveyor exam 2016. ಅಲ್ಲಿಗೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಫಸ್ಟು ಕಾಮನ್ ಫ್ಯಾಕ್ಟರ್ಸ್ ಯಾವುದು ಅಂತ ನೋಡಿ. ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಯು ಕ್ಯಾನ್ ಗೋ ಬೈ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಮೀನ್ಸ್ ಒನ್ ಬೈ ಒನ್ ಯು ಕ್ಯಾನ್ ಡೂ ದ prime factorization. You can take 2 minutes time, you can do it yourself. You have learned all the things, you have learned HCF and LCM, so you can find out these things. For your refer, you can take, so 18 can be written as 9 into 3, 9 can be written as 3 square into 2, 36 can be written as 2 square into 3 square, 48 can be written as, so 2 to the power of 4 into 3, 84 can be written as 2 square 3 into 7, 108 can be written as 2 square into 3 square. Among these you will be getting the least common factor, highest common factor. Highest common factor means you can consider least power. Least power ಯಾವ ಸಿಗುತ್ತೆ ನಿಮಗೆ ಇಲ್ಲಿ? least power 2 ಸಿಗುತ್ತೆ ಮತ್ತೆ 3 ಸಿಗುತ್ತೆ. 2 ಎಲ್ಲದರಲ್ಲೂ ಐತೆ. 2 ಸ್ಕ್ವೇರ್ ಏನಾದ್ರು ತಗೊಂಡ್ರೆ ನೀವು 2 ಸ್ಕ್ವೇರ್ ಮೊದಲೇ 18 ಬರಲ್ವಲ್ಲ, ಹಂಗಾಗಿ 2 into 3, the HCF is 6 only. This is about HCF and LCM and some of the techniques. So please remember what are the things. HCF ಏನಾಗುತ್ತೆ, LCM ಹೆಂಗೆ ತಗೋಬೇಕು, ಫ್ಯಾಕ್ಟರ್ಸ್ ಯಾವುದಕ್ಕೆ ತಗೋಬೇಕು, ಮಲ್ಟಿಪಲ್ಸ್ ಯಾವುದಕ್ಕೆ ತಗೋಬೇಕು ಅಂತ ರಿಮೆಂಬರ್ ಇಟ್ಕೊಂಡ್ರೆ 2 ಕ್ವಶನ್ನು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಬರುತ್ತಪ್ಪ.